ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಮಾಗಡಿ ಕ್ಷೇತ್ರದ ಶಾಸಕ ಎಚ್.ಸಿ. ಬಾಲಕೃಷ್ಣ ಕುದೂರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಧಮಕಿ. ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಕುದೂರು ಪೊಲೀಸ್ ಠಾಣೆಗೆ ಬೆಂಬಲಿಗರ ಜೊತೆ ಹೋಗಿ ಇನ್ಸ್ಪೆಕ್ಟರ್ ಹತ್ರ ಮಾತಿನ ಚಕಮಕಿ ನಡೆಸಿದ್ದಾರೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು? ಶಾಸಕರು ಅಷ್ಟೊಂದು ಗರಂ ಆಗಲು ಕಾರಣವೇನು? ಅದಕ್ಕೆ ಕಾರಣ ನಾವು ಹೇಳ್ತೀವಿ ಕೇಳಿ. ನಾಮ ಉರುಫ್ ರಂಗಸ್ವಾಮಿ ಅಯ್ಯಂಡಹಳ್ಳಿ ಅನ್ನೋರು ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿದ್ರಂತೆ, ಹಾಗೆ ದೌರ್ಜನ್ಯ ಕೂಡ ನಡೆಸಿದ್ದಾರಂತೆ. ಆದರೆ ನಮ್ಮ ಶಾಸಕರ ಪ್ರಕಾರ ಕುದೂರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಾಹಿತಿ ಸಿಕ್ಕಿದ್ರೂ ಯಾವುದೇ ಕ್ರಮ ತಗೊಂಡಿಲ್ವಂತೆ. ಇನ್ಸ್ಪೆಕ್ಟರ್ ಪಕ್ಷಪಾತ ಮಾಡ್ತಿದ್ದಾರೆ, ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಿಲ್ಲ, ಯಾರ್ದೋ ಪರ ಕೆಲಸ ಮಾಡ್ತಿದ್ದಾರೆ ಅಂತ ದೂರಿದ್ದಾರೆ. ಸರ್ಕಾರ ಇನ್ಸ್ಪೆಕ್ಟರ್ ಹಾಗೂ ರಂಗಸ್ವಾಮಿ ಅವರ ಮೇಲೆ ಕ್ರಮ ತಗೋಬೇಕು ಅಂತ ಆದೇಶಿಸಿದ್ದಾರೆ. ಸೋಮವಾರದವರೆಗೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಬಾಲಕೃಷ್ಣ ಅವರು ಸೋಮವಾರದೊಳಗೆ ಯಾವುದೇ ಕ್ರಮ ತಗೊಂಡಿಲ್ಲ ಅಂದ್ರೆ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಹೇಳಿದ್ದಾರೆ. ಈಗ ಅದಕ್ಕೆ ನಾನು ಹೇಳೋದು ಅವನ್ನ ನೀವು ಇಲ್ಲಿಂದ ತೆಗಿಬೇಕು. ಈಗ ಹಿಂದೆ ಒಂದು ಕೇಸ್ ಆಗೈತೆ, ನನ್ನ ತಮ್ಮನ ಬಂದಿದ್ದ, ಅದ್ರದ್ದು ನಮ್ಗೆ ರಿಪೋರ್ಟ್ ಬೇಕು. ಇನ್ನು ಒಂದು ವಾರ ನಿಮ್ಗೆ ಟೈಮ್ ಕೊಡ್ತೀವಿ ಸೆಲೆಕ್ಟ್ ವಿಚಾರಕ್ಕೆ. ನೀವೇನು ಕ್ರಮ ತಗೊಳ್ಳದೆ ಹೋದ್ರೆ ಮುಂದೆ ಆಗೋ ಪ್ರತಿಭಟನೆಗೆ ನಮಗೆ ನೀವು ಹೆಸರು ಮಾಡಿ ನೀನು ಎಸ್ ಪಿ ಅವ್ರಿಗೆ ಹೇಳ್ಬಿಡಿ, ಎರಡೂ ಹೇಳ್ಬಿಡಿ. ಅಲ್ಲ ನಾನು ನಿಮ್ಮ ಮಂತ್ರಿ ವಿರುದ್ಧ ಹೋರಾಟ ಮಾಡ್ಕೊಂಡ್ ಬಂದಿರೋ ಸ್ವಾಮಿ. ಅವ್ರು ನಿಮಿತ್ತ ಆಗಿದ್ದ ಕಚ್ಚೆ ಕಟ್ಟಲ್ಲ. ನಾವು ನಮ್ಮ ರಕ್ಷಣೆ ನಾವೇ ಮಾಡ್ಕೊಂಡಿದ್ದೀವಿ. ಪೊಲೀಸ್ನವ್ರನ್ನ ಇದುವರೆಗೂ ನಾವು ರಕ್ಷಣೆ ಕರೆದೇ ಇಲ್ಲ. ಇವನು ಯಾವ ನನ್ನ ಕಾರ್ಯಕರ್ತರ ಮುಟ್ಟಕ್ಕೆ ಇವ್ರು ಮನೆ ಬಾರ್ಬಿಟ್ಟು ಹೊಡಿಲಿ, ಇವ್ರು ಮೂಲ ಹಾಕ್ಬೇಕ. ನಾವು ನಮ್ಮ ಕಾರ್ಯಕರ್ತರ ಮೇಲೆ ನಿರಂತರ ಅವನಿಗೆ ನಾಮ ಹಾಕೋ ಕಾಲ ಬಂದರೆ ನಾಮ ಹಾಕಲ್ಲ. ನಾಮ ಅಂತಕ್ಕಂಥ ವ್ಯಕ್ತಿ ನಾಳೆ ಉರುಫ್ ರಂಗಸ್ವಾಮಿ ಅಯ್ಯಂಡಹಳ್ಳಿ ಅವನು ದೌರ್ಜನ್ಯ ಮಾಡಿರೋ ವಿಚಾರನ ಈಗ ಇವತ್ತು ನಾವು ಎಸ್ ಪಿ ಅವ್ರ ಹತ್ರ ಮಾತಾಡಿದ್ದೀವಿ. ಸಬ್ ಇನ್ಸ್ಪೆಕ್ಟರ್ ಇಲ್ಲಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾ ಇಲ್ಲ. ಸಬ್ ಇನ್ಸ್ಪೆಕ್ಟರ್ ಒಂಥರ ಕೆಲಸ ಮಾಡ್ತಾವೆ. ಇಲ್ಲಿ ಇರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಇವನ ಮೇಲೆ ಕ್ರಮ ತಗೋಬೇಕು, ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳ್ತೀವಿ. ಸೋಮವಾರದವರೆಗೂ ಅವಕಾಶ ಕೊಟ್ಟಿದ್ದೀವಿ. ಸೋಮವಾರ ಆದ್ಮೇಲೆ ನಾವು ಒಂದು ಬೃಹತ್ ಪ್ರತಿಭಟನೆಗೆ ನಾವು ಇವರೇನಾದ್ರು ಕ್ರಮ ತಗೊಳ್ದವ್ರೆ ಪೊಲೀಸ್ ಇಲಾಖೆಯವರು ಬೃಹತ್ ಪ್ರತಿಭಟನೆಗೆ ನಾವು ಒಂದು ಕರೆ ಕೊಡ್ತೀವಿ. ಅವತ್ತು ನಮ್ಮ ಜೀವನ ನಮ್ಮ ಹಂಗನ್ನ ತೊರೆದು ನಾವು ಸ್ಟೇಷನ್ ಮುಖ್ಯ ಆಗ್ತೀವೋ, ಸಬ್ ಇನ್ಸ್ಪೆಕ್ಟರ್ಗೆ ಹೊಡಿತೀವೋ, ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹೊಡಿತೀವೋ, ಯಾರು ಹೊಡಿತೀವೋ ಗೊತ್ತಿಲ್ಲ. ನಾವು ನೋಡಿ ನಮ್ಮ ಕಾರ್ಯಕರ್ತರ ರಕ್ಷಣೆ ನಮ್ಮ ಕೈ ನಾವು ಮಾಡ್ಕೋಬೇಕು. ಇವ್ರ ದೌರ್ಜನ್ಯದಲ್ಲಿ ನಾವು ಎದುರ್ಕೊಂಡು ಇದುವರೆಗೂ 20 ವರ್ಷದಲ್ಲಿ ನಾವು ಯಾವ ಕಾರ್ಯಕರ್ತರನ್ನು ಅವ್ರ ಕೈ ಕೊಟ್ಟಿಲ್ಲ, ಇವತ್ತು ಕೊಡಲ್ಲ, ಮುಂದೆನೂ ಕೊಡಲ್ಲ. ಅದಕ್ಕೆ ನಾವು ಕರೆ ಕೊಟ್ರೆ ನೀವು ಏನು ಕ್ರಮ ತಗೊಳ್ದವರೇ ಮುಂದೆ ಆಗೋ ಅನಾಹುತಕ್ಕೆ ನಾವೆಲ್ಲ ತಯಾರಾಗಿರೋಣ. ಅವ್ರು ಗೋಲಿಬಾರ್ ಮಾಡ್ತಾರೋ ಏನ್ ಮಾಡ್ತಾರೋ ನಾನು ಕರೆ ಕೊಡ್ತೀನಿ, ನಾನು ವ್ಯವಸ್ಥೆ ಮಾಡ್ತೀನಿ. ಅವತ್ತೊಂದು ಉಗ್ರವಾದಂತ ಪ್ರತಿಭಟನೆ ಮಾಡೋಣ. ಸರ್ಕಲ್ ಇನ್ಸ್ಪೆಕ್ಟರ್ ಗಮನಕ್ಕೆ ತಂದಿದ್ದೀನಿ, ಎಸ್ ಪಿ ಅವ್ರ ಹತ್ರ ಮಾತಾಡಿದ್ದೀನಿ. ಅವ್ರು ಏನ್ ಕ್ರಮ ತಗೋತಾರೆ ನೋಡ್ಕೊಂಡು ಸೋಮವಾರದವರೆಗೂ ಅವಕಾಶ ಕೊಟ್ಬಿಟ್ಟು ಮುಂದಿನ ಕ್ರಮ ನಾವು ತಗೋತೀವಿ. ಮತ್ತಷ್ಟು ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ.